ಗೋಪಾಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 8ನೇ ತಾರೀಕು ರಾತ್ರಿ ಮಂಜಪ್ಪ ಅನ್ನೋರು ಒಂದು ಕಂಪ್ಲೇಂಟ್ ತೊಗೊಂಡು ಬರ್ತಾರೆ. ಮಗಳು 5 ವರ್ಷದ ಮಗಳು ಪ್ರಿಯಾಂಕಾ ಅನ್ನೋಳನ್ನ ಅವ್ರ ಹೆಂಡತಿ ಜ್ಯೋತಿ ಮತ್ತು ಅಣ್ಣಪ್ಪ ಅಂತ ಒಬ್ಬ ಆರೋಪಿ ಅವರಿಬ್ಬರು ಸೇರಿಕೊಂಡು ಕೊಲೆ ಮಾಡಿದ್ದಾರೆ ಅಂಥೇಳಿ ಅದನ್ನು ನಮ್ಮ ಮಗಳು ನನ್ನ ಹೆಂಡತಿ ಈ ಮುಂಚೆ ಅವರು ಏನಾಗಿರುತ್ತೆ ಹಿನ್ನೆಲೆ ಅಂದರೆ 29/4 ಅಂದರೆ ಏಪ್ರಿಲ್ 29ಕ್ಕೆ ಅವರ ಹೆಂಡತಿ ಜ್ಯೋತಿ 3 ಜನ ಮಕ್ಕಳನ್ನ 12 ವರ್ಷದ ಮಗಳು, 9 ವರ್ಷದ ಮಗ ಮತ್ತು 5 ವರ್ಷದ ಮಗಳು 3 ಜನ ಮಕ್ಕಳನ್ನ ಕರ್ಕೊಂಡು ಕಾಣೆಯಾಗಿರ್ತಾರೆ. ಅದು ನಮ್ಮ ರಾಣೆಬೆನ್ನೂರಲ್ಲಿ ಅವರು AKG ಕಾಲೋನಿಯಿಂದ ಕಾಣೆಯಾಗಿದ್ದಾರೆ ಅಂತ ಅವ್ರ ಗಂಡ ಮಂಜಪ್ಪ ಅವರು ಕಂಪ್ಲೇಂಟ್ ಮಾಡಿರ್ತಾರೆ. ಅದರ ಪ್ರಕಾರ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿರುತ್ತೆ. ಬಟ್ ಅದು 3ನೇ ತಾರೀಕು ಮೇ 3ನೇ ತಾರೀಕು ಪತ್ತೆ ಆಗಿಬಿಟ್ಟು ಅವರು ವಾಪಸ್ ಬಂದಿರ್ತಾರೆ. ನಮ್ಮ ಇದು ಕ್ಲೋಸ್ ಆಗಿರುತ್ತೆ ಅದು ಮಿಸ್ಸಿಂಗ್ ಕೇಸ್. ಅದಾದಮೇಲೆ ಮತ್ತೆ ಅವ್ರ ಹೆಂಡತಿ 5 ವರ್ಷ ಮಗಳನ್ನ ಕರ್ಕೊಂಡು ಮತ್ತೆ ಹೋಗಿರ್ತಾರೆ. ಹಾಗಾಗಿ ಅವರು ಅಣ್ಣಪ್ಪನ ಜೊತೆ ಅವ್ರದ್ದು ರಿಲೇಷನ್ಶಿಪ್ ಇದೆ ಅಂತ ವಿಚಾರಕ್ಕೆ ಬೇಜಾರಾಗ್ಬಿಟ್ಟು ಅವರು ಹುಡುಕೋದನ್ನು ಬಿಟ್ಟಿದ್ವಿ. ಬಟ್ 8ನೇ ತಾರೀಕು ನಮಗೆ ಈ ತಿಂಗಳು 8ನೇ ತಾರೀಕು ನಮ್ಗೆ ಗೊತ್ತಾಯಿತು ಅವಳು ಗುಡ್ಡದ ಅನಿವೇರಿಯಲ್ಲಿ ಇದ್ದಾಳೆ ಅಂಥೇಳಿ. ಸೊ ಅಲ್ಲಿ ಹೋಗಿ ನಾವು ಕೇಳಿದಾಗ ಮಗಳು ಕಾಣಲಿಲ್ಲ. ನಮ್ಮ ಮಗಳು ಎಲ್ಲಿದ್ದಾಳೆ ಅಂತ ಹೇಳಿದಾಗ ಅವನು ಅಣ್ಣಪ್ಪ ನಮಗೆ ಜಾತಿ ನಿಂದನೆ ಮಾಡಿಬಿಟ್ಟು ನಿಮ್ಮ ಮಗಳಿಲ್ಲ, ನಾವು ಸಾಯಿಸಿದ್ದೀವಿ ಅಂತ ನಮಗೆಲ್ಲ ಹೇಳಿದ್ರು. ಹಾಗಾಗಿ ನಮಗೆ ಮಗಳನ್ನ ಅವರ ಪ್ರೀತಿಗೆ ಅಡ್ಡ ಬರ್ತಾ ಇದ್ದಾಳೆ, ಅವಳು ಇಲ್ಲಿ ರಿಲೇಷನ್ಶಿಪ್ಗೆ ಅಡ್ಡ ಬರ್ತಾಳೆ ಅನ್ನೋ ಕಾರಣಕ್ಕೆ ನಮ್ಮ ಮಗಳನ್ನ ಉಸಿರುಗಟ್ಟಿ ಸಾಯಿಸಿ ಯಲ್ಲಾಪುರದ ಹತ್ರ ಚಾನಲಿಗೆ ಹಾಕಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟರು 8ನೇ ತಾರೀಕು. ನಮಗೆ ಈ ಹಿಂದೆ ಒಂದು ಗುತ್ತಲಲ್ಲಿ ಒಂದು ಮಗು ಬಾಡಿ ಸಿಕ್ಕಿತ್ತು ಆಗಸ್ಟ್ 8ನೇ ತಾರೀಕು. ಆ ಮಗು ಯಾರ್ದು ಅಂತ ಇಲ್ಲಿ ತನಕ ನಮಗೆ ಪತ್ತೆ ಆಗಿರಲಿಲ್ಲ. ನಾವು ಅದನ್ನು ಬಾಡಿ ಇಟ್ಟು ಎಲ್ಲ DNA ಎಲ್ಲ ಪ್ರಿಸರ್ವ್ ಮಾಡಿದ್ವಿ. ಈಗ ಇವರು ಅದೇ ಇದನ್ನು ಕಂಪೇರ್ ಮಾಡಿ ನೋಡಿದಾಗ ನಮಗೆ ಆ ಬಾಡಿ ಸಿಕ್ಕಿದ ಹುಡುಗಿನೇ ಇದೆ ಹುಡುಗಿ ಅಂತ ಕನ್ಫರ್ಮ್ ಆಯಿತು. ಸೊ ಹಾಗಾಗಿ ಅವ್ರ ತಂದೆ ಕೊಟ್ಟ ಕಂಪ್ಲೇಂಟ್ಗೂ ನಾವು ಇದು UDR ಅದನ್ನು ಕ್ರಾಸ್ ವೆರಿಫೈ ಮಾಡಿದಾಗ ಏನಾಯಿತು ಹಿನ್ನೆಲೆ ಅಂತ ಚೆಕ್ ಮಾಡಿದಾಗ ಅವರಿಬ್ಬರು ಸೇರಿಕೊಂಡು ಮಗಳು ಇಲ್ಲಿ ಗುಡ್ಡದ ಅನ್ವೇರಿಯಲ್ಲಿ ಇವಳನ್ನ ಜ್ಯೋತಿನ ಕರ್ಕೊಂಬಂದು ಇಟ್ಕೊಂಡಿರ್ತಾನೆ. ಅಲ್ಲಿ ಜನ ಎಲ್ಲ ಹುಡುಗಿ ಹೊರಗಡೆ ಆಡುವಾಗ ಇತ್ತು. ಅವಾಗೆಲ್ಲ ಯಾರು ಇವರು ಅಂತ ಕೇಳಿದಾಗ ಅವನು ನಮ್ಮ ಮಾಮ ಆಗಬೇಕು, ನಮ್ಮ ಅಮ್ಮನ ಜೊತೆ ಇರ್ತಾನೆ ಅಂತ ಹೇಳ್ತದೆ ಹುಡುಗಿ. ಅವರಪ್ಪ ಕೇಳಿದಾಗೂ ಹೇಳಿರ್ತದೆ ಅಂತ ನಮ್ಗೆ ಈಗ ಗೊತ್ತಾಗಿದೆ ಇಲ್ಲಿ ತನಿಖೆಯಿಂದ. ಹಂಗಾಗಿ ಇವಳು ಎಲ್ಲ ನಮ್ಮ ವಿಚಾರನ ನಮ್ಮ ಈ ಸಂಬಂಧ ನಾವಿಬ್ಬರು ಏನು ಅನೈತಿಕ ಸಂಬಂಧ ಬಂದೀವಿ ಆ ಸಂಬಂಧದ ಬಗ್ಗೆ ಎಲ್ಲರ ಹತ್ರ ಈ ಹುಡುಗಿ ಹೇಳ್ತಾ ಇದೆ ಅನ್ನೋದನ್ನು ಅವನು ಅದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಹುಡುಗಿಗೆ ಹೊಡೆದ್ಬಿಟ್ಟು ತುಂಬ ಟಾರ್ಚರ್ ಮಾಡಿ ಸಾಯಿಸಿದ್ದಾರೆ. ಆ ಹುಡುಗಿಗೆ ಮುಂಚೆ ಹೊಡೆದಿದ್ದಾನೆ. ಈಗ ನಮಗೆ ಅದು ಸ್ವಲ್ಪ ಮೇಜರ್ ಇಂಜುರೀಸ್ ಏನೂ ಇರಲಿಲ್ಲ. ಬಟ್ ಒಂದು ನಮಗೆ ಅವಳಿಗೆ ಕೈ ಹಿಡಿದು ಎಳೆದ್ಬಿಟ್ಟು ಆಮೇಲೆ 2 ದಿವಸದಿಂದ ಅಂದರೆ 2ನೇ ತಾರೀಕು ಆಗಸ್ಟ್ 2ನೇ ತಾರೀಕು ನೀರಿಗೆ ಹಾಕ್ತಾರೆ. 2ನೇ ತಾರೀಕು ನೀರಿಗೆ ಹಾಕೋಕ್ಕಿಂತ ಮುಂಚೆ ಆ ಹುಡುಗಿ ಕುದಿಯೋ ನೀರು ಆ ಹುಡುಗಿ ಮೈ ಮೇಲೆ ಸುರಿದ್ಬಿಟ್ಟು ಅದೆಲ್ಲ ಮೈಮೇಲೆಲ್ಲ ಬೊಬ್ಬೆ ಬಂದಿರುತ್ತೆ. ಅದು 2 ದಿವಸ ಆದಮೇಲೆ ಅದು ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ನರಳ್ತಾ ಇರುತ್ತೆ ಆ ಹುಡುಗಿ. ಇನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ನಮ್ಮದು ಎಲ್ಲ ಗೊತ್ತಾಗುತ್ತೆ ಅಂಥೇಳಿ ಇಬ್ಬರು ಅದನ್ನ ಬೈಕ್ ಮೇಲೆ ಕೂರಿಸ್ಕೊಂಡ್ಬಿಟ್ಟು ಯಲ್ಲಾಪುರದ ಹತ್ರ ಚಾನಲ್ಗೆ ಜೀವಂತಿದ್ದಾಗನೇ ಬಿಸಾಕ್ತಾರೆ ಮಗುನ. ಅದು ಹರ್ಕೊಂಡು ಹೋಗ್ಬಿಟ್ಟು ನಮಗೆ ಗುತ್ತಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬಾಡಿ ಸಿಕ್ಕಿರುತ್ತೆ. ಇದು ಅಮಾನುಷ ಕೃತ್ಯ ಆಗಿದ್ದು ಅವರಿಬ್ಬರು ಸೇರಿಕೊಂಡು ಮಗುನ ಚಿತ್ರಹಿಂಸೆ ಕೊಟ್ಬಿಟ್ಟು ಸಾಯಿಸಿದ್ದಾರೆ. ಈಗ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡು ಇದು SC/ST ಕೇಸ್ ಇದರಲ್ಲಿ ಆ್ಯಡ್ ಆಗಿರೋದ್ರಿಂದ ಇದನ್ನು TCRಗೆ ನಮಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಮದುವೆಗೆ ಮೋಸ್ಟ್ಲಿ 14-15 ವರ್ಷ ಆಗಿರಬೇಕು. 12 ವರ್ಷದ ಒಂದು ಮಗಳು, 9 ವರ್ಷದ ಒಂದು ಮಗ, 5 ವರ್ಷದ ಒಂದು ಮಗಳು ಈಗ ಚಿಕ್ಕದು. ಅವರು ಆ್ಯಕ್ಚುಲಿ ಈ ಮಗಳು ನಮ್ಮ ಜೊತೆ ಕೊಟ್ಬಿಡು ನೀನು ಎಲ್ಲರೂ ಹಾಳಾಗಿ ಹೋಗು ಅಂತ ಕೇಳಕ್ಕೆ ಹೋಗಿದ್ವಿ. ಬಟ್ ಅವಳು ಆ ಮಗು ತಾಯಿನ ಜಾಸ್ತಿ ಹಚ್ಕೊಂಡಿತ್ತು. ತಾಯಿನ ಬಿಟ್ಟು ಇರ್ತಿರ್ಲಿಲ್ಲ ಅಂಥೇಳಿ ಅದು ಮಗು ಬಂದಿಲ್ಲ ಅಂತ ಇದ್ರು ಅಂತ ಈಗ ಸದ್ಯಕ್ಕೆ ಗೊತ್ತಾಗಿದೆ ನಮಗೆ. ಇನ್ನೂ ತನಿಖೆ ಆಗಬೇಕು. ಈಗ DCRಗೆ ಟ್ರಾನ್ಸ್ಫರ್ ಮಾಡಿದ್ವಿ SC/ST ಇರೋದ್ರಿಂದ. ಈ ಮಂಜುನಾಥ್ ಅನ್ನೋನು ಏನು ಕೆಲಸ ಮಾಡ್ತಿದ್ದ, ಈ ಗಂಗಮ್ಮ ಏನು ಕೆಲಸ ಮಾಡ್ತಿದ್ದ, ಈ ಅಣ್ಣಪ್ಪನಿಗೆ ಹೆಂಗೆ ಪರಿಚಯ ಅಲ್ಲಿ ಕೆಲಸ ಮಾಡ್ತಿದ್ರು. ಅವರಿಬ್ಬರು ಸೇರಿ ಒಂದು ಹೋಟೆಲಲ್ಲಿ ಕೆಲಸ ಕೊಡ್ತಿದ್ರು, ಸಣ್ಣ ಹೋಟೆಲಲ್ಲಿ. ಅಲ್ಲಿ ಪರಿಚಯ ಅವರಿಬ್ಬರು ರಾಣೆಬೆನ್ನೂರ ಹತ್ರ. ಅಲ್ಲಿ ಪರಿಚಯ ಆಗಿ ಅದು ಅನೈತಿಕ ಸಂಬಂಧಕ್ಕೆ ತಿರುಗಿ ಮನೆಯಲ್ಲೇ ಗೊತ್ತಾಗಿ ಮನೆ ಬಿಟ್ಟು ಹೋಗಿ ಆಮೇಲೆ ವಾಪಸ್ ಬಂದು ಮಿಸ್ಸಿಂಗ್ ಕೇಸ್ ಕ್ಲೋಸ್ ಆಗಿ ಆಮೇಲೆ ಮತ್ತೆ ಸಣ್ಣ ಮಗುನ ಕರ್ಕೊಂಡು ಹೋದಾಗ ಅವರು ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಮಾಡಿಲ್ಲ. ಅವರು ಪದೇ ಪದೇ ಮತ್ತು ಮಳೆ ಹೋಗಲಿ ಅಂತ ಮಗುನ ಕೇಳಕ್ಕೆ ಹೋಗಿದ್ರೆ ಮಗಳನ್ನ ಕೊಟ್ಟಿಲ್ಲ ಅವಳು. ಆ ಹುಡುಗಿನೂ ಬಂದಿಲ್ಲ ಅಮ್ಮನ ಬಿಟ್ಟು. ಅದಾದಮೇಲೆ ಈ ಥರ
ಈಗ ತಂದೆಯಿಂದ ಕುಟುಂಬಸ್ಥರಿಂದ ಇವ್ರು ಹೆಂಗೆ ಮಗು ತೊಗೊಂಬಂದ್ಲು ಅನ್ನೋದು ಏನಾದರೂ ಗೊತ್ತಾಗ್ತದೆ? ಮುಂಚೆನವಳು ಯಾರಿಗೂ ಹೇಳಿದ್ರೆ 3 ಮಕ್ಕಳು ಕರ್ಕೊಂಡು ಮಿಸ್ ಆಗಿದ್ದು. ಹಾಂ, ಕೆಲಸಕ್ಕೆ ಹೋಗ್ತೀನಿ ಅಂತ ಬರುವಾಗ ಹೋಗಿ ಅವರೇನು ಅಷ್ಟೇ, ಅವಳು ಒಂದ್ಸಲ ಹೋಗಿ ಈ ಥರ ರಿಲೇಷನ್ಶಿಪ್ ಇದೆ ಅಂದಮೇಲೆ ಅವಳ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ. ಮಗುನ ವಾಪಸ್ ತೊಗೊಳಕ್ಕೆ ನೋಡಿದ್ದಾರೆ, ಮಗುನೂ ಬಂದಿಲ್ಲ ಮತ್ತು ಇವಳು ಕೊಟ್ಟಿಲ್ಲ. ಆಮೇಲೆ ಎಲ್ಲಿದ್ದಾರೆ ಅಂತ ಕೇಳಿ ಮಗುನ ನೋಡ್ಬೇಕು ಅಂದ್ಕೊಂಡಾಗ ಇದು ಅವರಿಗೆ ಅಲ್ಲ ಡೈವರ್ಸ್ ಏನೋ ಇಬ್ಬರಿಗೂ ಡೈವರ್ಸ್ಗೆ ಬಂದಿತ್ತು ಅಂತ. ಇಲ್ಲ, ನಾವು ನಿನ್ನೆ ಕುಟುಂಬಸ್ಥರು ಮಾತಾಡಿಸಿದಾಗ ನಾವು ಡೈವರ್ಸ್ಗೆ ಅಪ್ಲೈ ಮಾಡಿದ್ವಿ. ಫರ್ದರ್ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈಗೇನು ಆರೋಪಿಗಳನ್ನ ಅರೆಸ್ಟ್ ಮಾಡೋದು ನಮ್ಮ ಟಾಸ್ಕ್ ಆಗಿತ್ತು. ಈಗ ನಮ್ಮವರೇ ವಶಕ್ಕೆ ತಗೊಂಡು ಡಿಸಿಆರ್ ಇಂಟರ್ ಮಾಡಿದ್ದಾರೆ, ಅರೆಸ್ಟ್ ಆಗಿದ್ದಾರೆ. ಈ ಫರ್ದರ್ ಈಗ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಹಿನ್ನೆಲೆ ಎಲ್ಲ ತನಿಖೆ ಇದ್ದಾನೆ. ಇವನ್ ಅಣ್ಣಪ್ಪನ ಹಿನ್ನೆಲೆ ಏನು ಮೇಡಮ್, ಏನು ಮಾಡ್ತಿದ್ದಾರೆ ಕೊಲೆ ಮಾಡಿ ಯಾವ ಊರು? ಅದೇ ಇಬ್ಬರು ಹೋಟೆಲ್ ಕೆಲಸಕ್ಕೆ ಹೋಗ್ತಿದ್ರು, ಅಣ್ಣಪ್ಪ ಮತ್ತು ಅವಳು ಗಂಗಮ್ಮ ಅಲ್ಲಿ ಜ್ಯೋತಿ. ಹೋಟೆಲಲ್ಲಿ ಕೆಲಸ ಮಾಡೋಕ್ಕೆ ಹೋದಾಗ ಅಲ್ಲಿ ಪರಿಚಯ ಅಂತ ಗೊತ್ತಾಗಿದೆ. ಈಗ ಬೇಸಿಕ್ಕಿಂದನೇ ನಾವು ಅದನ್ನು ತೊಗೊಂಡು UDRನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಈಗ ಅದನ್ನು 3 ಕನ್ವರ್ಟ್ ಮಾಡಿ SC/ST ಮಾಡಿ ಕೊಟ್ಟಿದ್ದೀವಿ. ಫರ್ದರ್ ಈಗ ಅವರು SC ಯಾರು ST ಹಾಂ ST ಯಾರು? ಅದೇ ಹುಡುಗಿ ತಾಯಿ, ಹುಡುಗಿ ಮತ್ತು ಹುಡುಗಿ ತಾಯಿ ಅವನು ಅಣ್ಣಪ್ಪ ಮಡಿವಾಳ. ಮೇಡಮ್ ಅವನು ಏನು ಕೆಲಸ ಮಾಡ್ತಾನೆ? ಅವನ ಆರೋಗ್ಯ ಸ್ಥಿತಿ ಯಾವ ರೀತಿ ಇದೆ, ಹೆಂಗೆ ಮಾನಸಿಕವಾಗಿ ಎಲ್ಲ ಇದೆ? ಮಂಜುನಾಥ್ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಾಹಿತಿ. ನಾವು ಈಗ ಫರ್ದರ್ ನಾವು ಏನು ಮಾಡಿದ್ರು, ಎಲ್ಲಿ ಇದ್ದಾರೆ ಆರೋಪಿಗಳನ್ನು, ಅದರಲ್ಲೇ ನಾವು ಜಾಸ್ತಿ ಇದು ಇನ್ವಾಲ್ವ್ ಆಗಿರ್ತೀವಿ. ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ತಗೊಳ್ತೀವಿ, ಏನು ಮಾಡ್ತಾ ಇದ್ದೀವಿ. ಬಾಡಿ ಎಲ್ಲಿ ಸಿಕ್ತು ಮೇಡಮ್, ಎಲ್ಲಿ ಅಂತ್ಯಕ್ರಿಯೆ ಇದು ಮಾಡಿದ್ದಾರೆ? ಬಾಡಿ ಇಲ್ಲಿ ಗುದ್ದಲ್ ಲಿಮಿಟ್ಸ್, ಗುದ್ದಲ್ ಪೊಲೀಸ್ ಗುಡ್ಡದ ನವೇರಿ ಇಲ್ಲ ಹಾಕಿದ್ದು, ಗುಡ್ಡದ ನವೇರಿಯಿಂದ ಯಲ್ಲಾಪುರ ಹತ್ರ. ಬಾಡಿ ಸಿಕ್ಕಿದ್ದು ಕುರುಗುಂದ ಹತ್ರ ಚಾನಲ್ ಇದೆ ಅಲ್ಲ, ಇದು ಮೇಲ್ದಂಡ್, ಇದು UTP ಕಾಲುವೆ. ಹಾಂ, ಅಪ್ಪರ್ ತುಂಗ ಪ್ರಾಜೆಕ್ಟ್ ಕಾಲುವೆ ಹತ್ರ ಅಲ್ಲಿ ಬಾಡಿ ಸಿಕ್ಕಿದೆ. ಹಾಕಿರೋದು ಇದ್ರ ಹಾಕಿದ್ದು ಯಲ್ಲಾಪುರ, ಗುಡ್ಡದ ನವೇರಿಂದ ಒಂದು 7-8 ಕಿಲೋಮೀಟರ್ ಯಲ್ಲಾಪುರ ಹತ್ರ ಹೋಗಿ ಹಾಕಿದ್ದಾರೆ, ಬೈಕ್ ಮೇಲೆ ಕರ್ಕೊಂಡು ಹೋಗಿ. ಅದು ಮುಂದೆ ಬಂದು ನಮಗೆ ಇಲ್ಲಿ ಐಡೆಂಟಿಫೈ ಆಗಿದ್ದು 2ನೇ ತಾರೀಕು ಹಾಕಿದ್ದು. ಬಟ್ ನಮ್ಮ ಬಾಡಿ ಸಿಕ್ಕಿದ್ದು 9ನೇ ತಾರೀಕು. 2ನೇ ತಾರೀಕು ಆಗಸ್ಟ್ ಅವರು ಹಾಕಿದ್ದೀವಿ ಅಂತ ಹೇಳ್ತಾರೆ ಈವ್ನಿಂಗು. 9ನೇ ತಾರೀಕೆ ನಮಗೆ ಆಲ್ಮೋಸ್ಟ್ ಡಿಕಂಪೋಸ್ ಆಗೋ ಇದರಲ್ಲಿ ಸ್ಕಿನ್ ಎಲ್ಲ ಪೀಲ್ ಆಗಿತ್ತು. ಈಗ ಅದು ಬರ್ನಿಂಗಿಂದ ಏನು ಅಂತ ಸುಟ್ಟಿರೋ ಗಾಯದಿಂದ ನೀರು ಹಾಕಿದ್ದಾರೆ. ಮತ್ತು ಅದು 1 ವಾರ ನೀರಲ್ಲಿದೆ ಬಾಡಿ, ಬಿಸಿ ನೀರು ಹಾಕಿದ್ದಾರೆ. ನಾರ್ಮಲಿ ಏನೋ ಸುಡ್ದೇನೋ ನೀರಲ್ಲಿ ಇದ್ರೂ ಅದು ಮೀನು ತಿಂದು ಅದು ತಿಂದು ಸ್ಕಿನ್ ಪೀಲ್ ಆಗುತ್ತೆ. ಇದು ಕೂಡ ಇದಕ್ಕೆ ಪೀಲ್ ಆಗಿದೆ ಅದು ಅಂತ ಒಪಿನಿಯನ್ ಕೇಳಿದ್ವಿ, ಏನಾಗಿದೆ ಅಂತ. ನಮಗೇನು ಫೆಸಲಿಂದ ರಿಪೋರ್ಟ್ ಬಂದಿಲ್ಲ. ಬಟ್ ಅವರು ಈಗ ತುಂಬ ಜೊತೆ ಕೊಟ್ಟು ಸಲ್ಲಿಸಿದ್ದಾರೆ. ಬಿಸಿನೀರು ಹಾಕ್ತವಳು ಗಂಗಮ್ಮನ ಅಥವಾ ಅಣ್ಣಪ್ಪ ತಾಯಿಯಲ್ಲಿ ಕೇಳಿದ್ರು ಹಾಕುವಾಗ? ಇವತ್ತು ಮಧ್ಯಾಹ್ನ ನಮಗೆ 112 ಒಂದು ಕರೆ ಬರುತ್ತೆ. ಹಂಗಲಲ್ಲಿ ಎಲ್ಲ ಕಡೆ ಬೈಕಲ್ಲಿ, ಕಾರಲ್ಲಿ, ಆಮೇಲೆ ಎಲ್ಲ ಸ್ಕೂಲ್ ಹತ್ರ ಎಲ್ಲ ಕಡೆ ಬಾಂಬ್ ಇಟ್ಟಿದ್ದಾರೆ, RDX ಇಟ್ಟಿದ್ದಾರೆ, ತುಂಬ ಸ್ಫೋಟ ಆಗಿಬಿಡುತ್ತೆ ಅಂತ ಒಂದು ಕಾಲ್ ಬಂದಿತ್ತು 112. ನಾವು ತಕ್ಷಣಕ್ಕೆ ಅದನ್ನೇನು ಲೈಟಾಗಿ ತಗೊಳ್ಳಿಲ್ಲ. ತಕ್ಷಣಕ್ಕೆ ಇವ್ರನ್ನ ನಮ್ಮ AC ಟೀಮು, ಡಾಗ್ ಸ್ಕ್ವಾಡು ಮತ್ತು ನಮ್ಮ ಸೋಕೋ ಟೀಮ್ ಎಲ್ಲ ಕಳಿಸಿದ್ದೀವಿ. ಬಟ್ ಅಷ್ಟೊತ್ತಿಗೆ ನಾವು ಯಾರು ಅಂತ ಗೊತ್ತಾಯಿತು ನಮಗೆ. ಅವನಿಗೆ ಕರ್ಕೊಂಬಂದು ವಿಚಾರ ಮಾಡಿ, ಹರೀಶ್ ಅಂತ ಹೇಳ್ತಾನೆ ಅವನು ಫೋನಲ್ಲಿ. ಸೊ ಇಮಿಡಿಯೇಟ್ ಅವ್ನು ಕರ್ಕೊಂಬಂದು ಕೇಳಿದಾಗ ಅವನು ಸ್ವಲ್ಪ ಮೆಂಟಲಿ ಡಿಸಾರ್ಡರ್ ಇದೆ, ಟ್ರೀಟ್ಮೆಂಟ್ ತೊಗೋತಾನೆ ಇದ್ದಾನೆ ಅಂತ ಗೊತ್ತಾಗಿದೆ. ವೆರಿಫೈ ಮಾಡ್ತಾ ಇದ್ದಾರೆ, ಇನ್ನೂ ಫೈನಲ್ ಇದಾಗಿಲ್ಲ. ಬಟ್ ಅವ್ನು ಟ್ರೀಟ್ಮೆಂಟ್ ತೊಗೋತಿದ್ದ DRDOದಲ್ಲಿ ಅವ್ರ ತಂದೆ ವರ್ಕ್ ಮಾಡ್ತಾ ಇದ್ದಾರೆ. ಅವನು ಅಲ್ಲೇ ಡ್ರೈವರ್ ಆಗಿದ್ದ. ಬಟ್ ಅವ್ನು ಮೆಂಟಲಿ ಇದು ಸ್ವಲ್ಪ ಅಬ್ನಾರ್ಮಲ್ ಥರ ಇದ್ದು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ ಅಂತ ಹೇಳಿದ್ದಾರೆ. ಅಧಿಕೃತ ಅಲ್ಲ, ಇನ್ನೂ ವೆರಿಫೈ ಮಾಡಿದ್ವಿ. ವಶಕ್ಕೆ ತೊಗೊಂಡಿದ್ದಾರೆ ಈಗ. ಅಲ್ಲ ಮಠದ್ದು ಯಾವ ಮಠಕ್ಕೆ ಇರ್ತೇನೆ ಅಂತ ಕುಮಾರಸ್ವಾಮಿ? ಹಾಂ, ಟೆಂಪಲ್ ಅಂತಾನೆ. ಟೆಂಪಲ್ ಅದೇ ಕುಮಾರೇಶ್ವರ ಟೆಂಪಲ್ ಅಂತಾನೆ. ಆಮೇಲೆ ಹೊಸ ಗಾಡಿ ಬಂದಿದ್ದಾವೆ, ಇಲ್ಲೆಲ್ಲ ಜೀಪ್ಗಳು ಬಂದಿದ್ದಾವೆ, ಸಾಗರದಿಂದ ಬಂದಿದೆ, ಅಲ್ಲಿಂದ ಬಂದಿದೆ, ಇಲ್ಲಿಂದ ಬಂದಿದೆ. ಅದಕ್ಕೆಲ್ಲನೂ ಬಾಂಬ್ ಇಟ್ಟು ಬಿಟ್ಟಿದ್ದಾರೆ ಅಂತ ಇಡೀ ಊರಿಗೆ ಬಾಂಬ್ ಇಟ್ಟಿದ್ದು ಥರನೇ ಮಾತಾಡಿದ್ದಾನೆ ಅವನು. ಜನರು ಭಯ ಆಗಿದೆ, ಜನರು ಭಯ ಪಡಬಾರ್ದು ಅಂತ ಹೇಳ್ತಾರೆ. ಏನು ಆ ಥರ ಏನೂ ಇಲ್ಲ, ಜನರು ಏನೂ ಭಯ ಪಡೋದು ಅವಶ್ಯಕತೆ ಇಲ್ಲ. ಅಲ್ಲೇನೂ ಆ ಥರ ಆಗಿಲ್ಲ. ಅವಾಗ ನಾವು ವೆರಿಫೈ ಮಾಡಿದ್ದೀವಿ ಎಲ್ಲ, ಅದೆಲ್ಲ ಏನೂ ಇಲ್ಲ ಅಂತಲೂ ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ. ಅವ್ನಿಗೆ ವೆರಿಫೈ ಮಾಡ್ತಾ ಇದ್ದೀವಿ. ಅವ್ರ ರಿಲೇಷನ್ ಇಲ್ಲೇ ಇದ್ದಾರೆ, ಅವ್ರನ್ನೂ ಕರೆದಿದ್ದೀವಿ. ಒಂದು ಸ್ವಲ್ಪ ಮೆಂಟಲಿ ಇದಿದೆ ಅಂತ ಹೇಳಿದ್ದಾರೆ. ಸೊ ಫರ್ದರ್ ಪ್ರೊಸೀಜರ್ ಮಾಡಿ